ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮದಲ್ಲಿ ಪ್ರಧಾನಮಂತ್ರಿ ಭೀಮಾ ಫಸಲು ಯೋಜನೆಯ ಹಾಗೂ ಕಿಸಾನ್ ಕಾರ್ಡ್ ಕುರಿತು ಕಾರ್ಯಾಗಾರ. ತಾಲೂಕಿನ ಗುಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಗುಂಡೂರು ಹಾಗೂ ವೀರಪ್ಪಯ್ಯ ತಾತನವರ ರೈತ ಉತ್ಪಾದಕರ ಸಂಘದ ಸದಸ್ಯರುಗಳಿಗೆ ತರಬೇತಿ ಕಾರ್ಯಾಗಾರ ಮಂಗಳವಾರದಂದು ಜರುಗಿತು. ಎನ್ಸಿಡಿಎಲ್ ಲಿನ ಕ್ಷೇತ್ರೀಯ ಪರೀಕ್ಷಣಾ ಕೇಂದ್ರ ಬೆಂಗಳೂರು ಇವರ ನೇತೃತ್ವದಲ್ಲಿ ಆಯೋಜಿಸಿದ ಪ್ರಧಾನಮಂತ್ರಿ ಭೀಮಾ ಫಸಲ್ ಯೋಜನಾ ಹಾಗೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಹತ್ವದ ಕುರಿತು ಕಾರ್ಯಾಗಾರವನ್ನು ಉದ್ಘಾಟಿಸಿ ಎನ್ಎಸ್ಡಿಎಲ್ ಉಪನಿರ್ದೇಶಕ ಹರಿಪ್ರಸಾದ್ ಮಾತನಾಡಿ, ಪ್ರಧಾನಮಂತ್ರಿ ಭೀಮಾ ಫಸಲು ಯೋಜನೆಯ ಅಡಿಯಲ್ಲಿ ಸಣ್ಣ ರೈತರಿಗೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಇದರ ಸದುಪಯೋಗವನ್ನು ರೈತ ಬಾಂಧವರು ಪಡೆದುಕೊಳ್ಳಬೇಕು. ಹಾಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರಿಗೆ ವರದಾನವಾಗಿದ್ದು, ಇದರಿಂದ ಹಲವು ಯೋಜನೆಗಳು ರೈತರಿಗೆ ಉಪಯುಕ್ತವಾಗಿದೆ ಎಂದು ಕಾರ್ಯಾಗಾರದ ಉದ್ದೇಶ ಹಾಗೂ ಮಹತ್ವವನ್ನು ಕುರಿತು ಮಾತನಾಡಿದರು. ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಗುಂಡೂರು ರಾಜಶೇಖರಪ್ಪ ಹುಲಿಯಾಪುರ, ಕೇಂದ್ರ ಸರ್ಕಾರ ರೈತರಿಗಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಅವುಗಳ ಸದುಪಯೋಗವನ್ನು ರೈತಾಪಿ ವರ್ಗದವರು ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಎನ್ಎಸ್ಡಿಎಲ್ ಸಂಪನ್ಮೂಲ ವ್ಯಕ್ತಿ ಪರೇಶ್ ಹೆಗಡೆ, ಎಇಒ ಸುಧಾಕರ, ಆರ್ಡಿಸಿಸಿ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕಿ ನಾಗರತ್ನ ಶರಣಪ್ಪ, ವೆಂಕೋಬ ಗ್ರಾಮ ಲೆಕ್ಕಾಧಿಕಾರಿಗಳು ಕುಮಾರಿ ನಂದಿತಾ, ಎಐಸಿ ಪಾಲಸಿ ಕಂಪನಿ ಶ್ರೀ ಚನ್ನಬಸವ, ಶ್ರೀ ಸೋಮಶೇಖರ ತಂದೆ ಶಂಕ್ರಪ್ಪ, ಹೂಗಾರ ನಿರ್ದೇಶಕರು ಶ್ರೀಮತಿ ಈಶ್ವರಮ್ಮ, ಶ್ರೀಮತಿ ರಾಜೇಶ್ವರಿ, ನರೇಗೌಡ, ಲಕ್ಷ್ಮಣ, ವೀರೇಶ, ಮರಿಸ್ವಾಮಿ, ದೊರಯ್ಯ, ಮುರಳಿ, ಕೃಷ್ಣ ಹಾಗೂ ರೈತಪಿ ವರ್ಗದವರು ಮಾಹಿತಿ ಪಡೆದುಕೊಂಡರು. ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ಸಹಕಾರ ಸಂಘ ಇದರ ಸದಸ್ಯರು, ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಶ್ರೀ ವೀರಪ್ಪಯ್ಯ ತಾತ ರೈತ ಉತ್ಪಾದಕ ಸಂಸ್ಥೆಯ ಸದಸ್ಯರು ಮತ್ತು ಷೇರುದಾರರು ಹಾಗೂ ಗುಂಡೂರು ಗ್ರಾಮದ ರೈತ ಬಾಂಧವರು, ತಮ್ಮೆಲ್ಲರಿಗೂ ಈ ಒಂದು ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರುತ್ತಾ, ಹಾಗೆಯೇ ವೇದಿಕೆಯಲ್ಲಿ
ಮೇಲೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಕ್ಕೆ ಶ್ರೀ ಪರೇಶ್ ಹೆಗಡೆ ಅವರು ನಮಗೆ ಒಂದು ಸಂಪರ್ಕವನ್ನು ಮಾಡಿ ನಿಮ್ಮ ಒಂದು ಗ್ರಾಮದಲ್ಲಿ ನಾವು ಈ ಥರ ಅನುಕೂಲವಾಗುವ ನಿಟ್ಟಿನಲ್ಲಿ ಫಸಲ್ ಬಿಮಾ ಯೋಜನೆ ಏನು ಮಳೆಯಾಶ್ರಿತ ಅಂದರೆ ಹೊರಭೂಮಿಯಲ್ಲಿ ಇದು ಬಹಳ ವ್ಯವಸ್ಥಿತವಾಗಿ ಸಕ್ಸಸ್ ಆಗಿದೆ. ಯಾಕಂದರೆ ಅಲ್ಲಿ ಫಸಲ್ ಬಿಮಾ ಯೋಜನೆಯ ಒಂದು ಲಾಭವನ್ನು ಬಹುಪಾಲು ರೈತರು ಪಡೆದುಕೊಂಡಿದ್ದಾರೆ. ಹಾಗಾಗಿ ಅಲ್ಲೆಲ್ಲ ಏನು ಫಸಲ್ ಬಿಮಾ ಯೋಜನೆದು ಅತಿ ಹೆಚ್ಚು ರೈತರು ಅದರ ಒಂದು ವಿಮಾ ಯೋಜನೆಯನ್ನು ಪಡೆದಾರ. ನಿಮ್ಮ ಒಂದು ನೀರಾವರಿ ಭಾಗದಲ್ಲಿ ಇದು ಒಂದು ಕಡಿಮೆ ಪ್ರಮಾಣದಲ್ಲಿ ಇರುವುದರಿಂದ ಈ ಒಂದು ರೈತರಿಗೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವುದಕ್ಕೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತೀವಂತ ಎಂಬ ಒಂದು ಅನಿಸಿಕೆ ವ್ಯಕ್ತಪಡಿಸಿದರು. ಆ ಇದರಲ್ಲಿ ನಮ್ಮ ಗುಂಡೂರು ಗ್ರಾಮದಲ್ಲಿ ಇದಕ್ಕೆ ನಮ್ಮ ರೈತರು ಎಲ್ಲರೂ ಒಂದು ಬೆಂಬಲವನ್ನು ಕೊಡ್ತಾರೆ. ಅದು ಮಾಡೋಣ ಅಂತೇಳಿ ನಾವು ಎಲ್ಲ ಆಡಳಿತ ಮಂಡಳಿಯವರು ಮತ್ತು ಎಲ್ಲ ನಮ್ಮ ಒಂದು ಟ್ಯಾಕ್ಸಿನ ಆಡಳಿತ ಮಂಡಳಿ ವತಿಯಿಂದ ಒಪ್ಪಿಕೊಂಡೆವು. ಅದರ ಹಾಗೆ ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶವನ್ನು ಕುರಿತು ಅವರು ಇದ್ರ ಬಗ್ಗೆ ಸವಿಸ್ತಾರವಾಗಿ ಅವರು ಹೇಳ್ತಾರೆ. ಅದರ ಒಂದು ಸದುಪಯೋಗವನ್ನು ಪಡೆದುಕೊಂಡು ರೈತರು ಇನ್ನೂ ಹೆಚ್ಚಿನ ಈಗೇನು ಬೆಳೆ ಹಾನಿ ಆಗ್ತದೆ ಅದರ ಮುಕ್ತವಾಗಿ ಬೆಳೆ ವಿಮೆಯನ್ನು ಕಟ್ಟಿ ಅದರಿಂದ ಬಂದ ಲಾಭದ ಹಾನಿಯನ್ನು ವಿಮೆಯಿಂದ ತುಂಬಿಸಿಕೊಂಡು ಎಲ್ಲ ರೈತರು ಸುಗಮವಾಗಿ ಜೀವನ ನಡೆಸಲಿಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಈಗಾಗಲೇ PMFBY ಬಗ್ಗೆ ಅಂತ ತಾವು ಹೇಳಿದಿರಿ. ಮೇಡಮ್ ಅವರು ಕೂಡ ಹೇಳಿದಾರೆ, ನೀರಾವರಿ ಭಾಗದಲ್ಲಿರೋದ್ರಿಂದ ನಮಗೆ ಜಾಸ್ತಿ ಇದ್ರ ಲಾಭ ಪಡಿಯಕ್ಕೆ ಆಗ್ತಾ ಇಲ್ಲ. ಆದ್ರೆ ನಮ್ಮ ಭಾಗ ಬಿಟ್ಟಂತೆ ಏನು ಮಳೆ ಆಶ್ರಿತ ಪ್ರದೇಶದಲ್ಲಿ ಬೆಳೆ ಬೆಳೆಯಂತ ರೈತರು ಏನಿದ್ದಾರೆ ಅವ್ರಿಗೆ ಇದು ನಿಜವಾಗ್ಲೂ ಒಂದು ವರದಾನ ಆಗಿದೆ. ಈ ಒಂದು PMFBY ಯೋಜನೆಯಿಂದ ರೈತ ಸಾಕಷ್ಟು ಮಳೆ ನಂಬ್ಕೊಂಡು ಬಿತ್ತನೆ ಮಾಡಿ ಗೊಬ್ಬರ ಹಾಕಿ ಬೆಳೆ ಬೆಳೆದಿರ್ತಾನೆ. ಕಟಾವ್ ಹಂತಕ್ಕೆ ಬರೋದ್ರಲ್ಲಿ ಮಳೆ ಹೋಗ್ಬಿಡುತ್ತೆ, ಬರಗಾಲ ಬಂದಿರುತ್ತೆ, ಇಲ್ಲ ಅತಿವೃಷ್ಟಿ ಆಗಿಬಿಡುತ್ತೆ. ಇಂಥ ಸಂದರ್ಭದಲ್ಲಿ ಅವ್ರು ಹಾಕಿರೋಂಥ ಬಂಡವಾಳನು ಪೂರ್ತಿ ನಷ್ಟ ಆಗಂತ ಸಂದರ್ಭ ಇದ್ದಾಗ ಈ PMFBY ಯೋಜನೆಯಿಂದ ಅವ್ರು ಹಾಕಿರೋಂಥ ಬಂಡವಾಳವನ್ನ ಇನ್ಶೂರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇದೆ. ಅಂದ್ರೆ ಅದರ ಅಷ್ಟು ಅಮೌಂಟ್ ಅವರಿಗೆ ವಾಪಸ್ ಪರಿಹಾರವಾಗಿ ಬರ್ತಾ ಇದೆ. ಬಟ್ ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಭತ್ತ ಸಂಪೂರ್ಣ ನೀರಾವರಿ ಪ್ರದೇಶ ಆಗಿರೋದ್ರಿಂದ ಈ ಮಳೆ ಅಭಾವದಿಂದ ಯಾವುದೇ ರೀತಿಯಾದಂತ ನಷ್ಟ ಉಂಟಾದ್ರೆ ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಬಟ್ ನಮ್ಮ ಭಾಗದಲ್ಲೂ ಕೆಲವೊಂದು ಭಾಗ ಏನಾಗುತ್ತೆ, ಇಳುವರಿ ಕುಂಠಿತ ಆದ್ರೆ ಸಂಪೂರ್ಣ ಏರಿಯಾದಲ್ಲಿ ಒಂದು ಇನ್ಸೂರೆನ್ಸ್ ಯೂನಿಟ್ ಅಂತ ಹೇಳ್ತೀವಿ, ಒಂದು ಗ್ರಾಮ ಪಂಚಾಯತಿನ ಒಂದು ಇನ್ಸೂರೆನ್ಸ್ ಯೂನಿಟ್ ಅಂತ ಹೇಳ್ತಾರೆ. ಆ ಇನ್ಸೂರೆನ್ಸ್ ಯೂನಿಟ್ ಅಲ್ಲಿ 75% ಹೆಚ್ಚಿನ ಭಾಗ ಏನಾದ್ರೂ ಹಾನಿಗೊಳಗಾಗಿ ಇಳುವರಿ ಕುಂಠಿತ ಆತಂದ್ರೆ ಖಂಡಿತವಾಗಿ ಅಂತ ರೈತರಿಗೂ ನಮ್ಮಲ್ಲಿ ಇನ್ಸೂರೆನ್ಸ್ ದುಡ್ಡು ಬರ್ತಾ ಇದೆ. ಸಾಕಷ್ಟು ಜನ ರೈತರು ಪಡೆದಿದ್ದಾರೆ ಈ ಒಂದು ಸೌಲಭ್ಯವನ್ನ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಉಪಯೋಗ ಆಗ್ಬೋದು. ಯಾಕಂದ್ರೆ ನಾವು ಯಾವುದನ್ನು ಅಡ್ವಾನ್ಸ್ ಆಗಿ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ, ವಾತಾವರಣ ಹಿಂಗೆ ಇರುತ್ತಂತ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಈಗ ಕಳೆದ ಬೆಳೆ ನಾವು ಮುಂಗಾರಲ್ಲಿ ನೋಡ್ಬೇಕಾದ್ರೆ ಈ ಜಮಾಪುರ ಉಳೆನೂರು ಭಾಗದಲ್ಲಿ ಕೆಲವರೆಲ್ಲ ಜನನಿ ಮತ್ತು ಇನ್ನೊಂದು BP2 ಅಂತ ನೀಲಕಂಠೇಶ್ವರ ಬೀಜ ನಿಮ್ಮ ಗುಂಡೂರು ಭಾಗದಲ್ಲಿನೂ ಬಹಳಷ್ಟು ಜನ ಬೆಳೆದಿದ್ರು. ಎಕರೆಗೆ 20 ಚೀಲ 18 ಚೀಲ 22 ಚೀಲ ಮಾತ್ರ ಇಳುವರಿ ಬಂತು. ಅದು ಒಂದು ಏನ್ ಬ್ಯಾಕ್ಟೀರಿಯಲ್ ಲೀಫ್ ಬ್ಲೈಟ್ ಅಂತ ಏನು ಒಂದು ಕಾಯಿಲೆ ಇದೆ, ಗರಿ ರೋಗ ಅಂತ ನೀವೇನ್ ಕರೀತೀರಿ, ಆ ಗರಿ ರೋಗ ವಿಪರೀತ ಬಂತು. ಅದಕ್ಕೆ ಬಂದಾಗ ಇಳುವರಿ ನಷ್ಟ ಆಯ್ತು. ಅಂತ ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ಒಂದು PMFBY ಅಂತ ಯೋಜನೆಗಳು ನಮ್ಮ ಕೈ ಹಿಡಿಯುತ್ತೆ. ನಮ್ಮ ಒಂದು ಬಂಡವಾಳನ ಲಕ್ಷಣೆ ಆಗ್ಲಾರದಂತ ಒಂದು ಅವಕಾಶ ನಮಗೆ ಮಾಡಿಕೊಡುತ್ತೆ. ಇದ್ರ ಜೊತೆಗೆ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಆಗಿರ್ಬೋದು ಅಥವಾ ರೈತ ಉತ್ಪಾದಕ ಕಂಪನಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ಉದ್ದೇಶ ಏನಿರ್ಬೋದು ಅಂತಂದ್ರೆ, ತಾವೆಲ್ಲ ಕೂಡ ಪಾಲುಗಾರರಾಗಿದ್ದೀರಿ ಇದರಲ್ಲಿ. ಇದು ಯಾವುದೇ ಒಬ್ಬ ವ್ಯಕ್ತಿಗೆ ಸೇರಿರುವಂತ ಸಂಸ್ಥೆ ಅಲ್ಲ, ಇದು ರೈತರ ಒಂದು ಸಂಸ್ಥೆಗಳು. ರಸಗೊಬ್ಬರ ಪೂರೈಕೆಯಲ್ಲಿ ಎಷ್ಟು ಪ್ರಾಮುಖ್ಯವಾದ ಪಾತ್ರ ವಹಿಸ್ತಾ ಇದೆ ಅಂತ ನೀವು ಕಳೆದ ಸೀಸನ್ ನೋಡಿರ್ಬೋದು. ಇಡೀ ದೇಶದಲ್ಲಿ ರಸಗೊಬ್ಬರದನ್ನ ಕೊರತೆ ಆಗಿದೆ. ಬಹಳಷ್ಟು ಕಡೆ ಸರಬರಾಜು ಏರ್ಪಾಡಾದಾಗ ಕೇವಲ PACS ಗಳ ಮುಖಾಂತರ ಮತ್ತು FPO ಗಳ ಮುಖಾಂತರ ಮಾತ್ರ ಸರ್ಕಾರ ಏನ್ ಮಾಡುತ್ತೆ, ರೈತರಿಗೆ ರಸಗೊಬ್ಬರವನ್ನು ಪೂರೈಕೆ ಮಾಡುವಂತ ಒಂದು ನಿರ್ಣಯ ಕೈಗೊಳ್ಳುತ್ತೆ. ಅಂತ ಸಂದರ್ಭದಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ನಾವು ಜಾಸ್ತಿ ವಹಿವಾಟು ಮಾಡ್ತಾ ಇದ್ರೆ, ಅಂದ್ರೆ ರೈತರಾದಂತವರು ಒಂದು ರೈತ ಉತ್ಪಾದಕ ಕಂಪನಿ ಆಗಿರ್ಬೋದು ಅಥವಾ PACS ಆಗಿರ್ಬೋದು, ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ನಾವು ಏನಾದ್ರೂ ವಹಿವಾಟು ಜಾಸ್ತಿ ಮಾಡ್ತಾ ಇದ್ರೆ, ನಮ್ಮಲ್ಲಿ ಇಷ್ಟು ಜನ ರೈತರು ಶೇರ್ ಹೋಲ್ಡರ್ ಇದ್ದಾರೆ, ಇಷ್ಟು ಎಕರೆ ನಾವು ಭತ್ತ ಬೆಳೀತಾ ಇದ್ದೀವಿ, ಇದಕ್ಕೆ ಇಷ್ಟು ಪ್ರಮಾಣ ರಸಗೊಬ್ಬರ ಪೂರೈಕೆ ಮಾಡ್ರಿ ಅಂತ ನಾವು ಯೋಜನೆ ರೂಪಿಸಿ ನಾವೇನಾದ್ರೂ ಮನವಿ ಸಲ್ಲಿಸಿದಾಗ ಮೊದಲ ಆದ್ಯತೆ ಮೇರೆಗೆ ರಸಗೊಬ್ಬರ ಸರಬರಾಜು ಆಗಂತದ್ದು
PSCS ಮತ್ತು FPOಗಳಿಗೆ ಮಾತ್ರ. ಉಳಿದಂತ ಎಷ್ಟೇ ದೊಡ್ಡ ಡೀಲರ್ ಇದ್ರೂ ಕೂಡ ಅವರಿಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತಾರೆ. ಫಸ್ಟ್ ಪ್ರಯಾರಿಟಿ ಕೊಡೋದು ಸೊಸೈಟೀಸ್ ಮತ್ತು FPOಗಳು. ಇಲ್ಲಿವರೆಗೂ ಕೇವಲ ನಿಮ್ಮ FPOಗೆ ಮಾತ್ರ ರಸಗೊಬ್ಬರ ಮಾರಾಟ ಲೈಸೆನ್ಸ್ ಇತ್ತು. ಇದು PSCS ಮಾತ್ರ ರಸಗೊಬ್ಬರ ಮಾರಾಟ ಲೈಸೆನ್ಸ್ ಇತ್ತು. ಇವ್ರು ಮಾತ್ರ ಪೂರೈಕೆ ಮಾಡ್ತಾ ಬಂದಿದ್ರು. ಈಗ ನಿಮ್ಮದೇ ಆದಂತ ವಿರುಪಣ್ಣತಾತ ರೈತ ಉತ್ಪಾದಕ ಕಂಪನಿ ಅಂತ ಏನ್ ಸ್ಥಾಪನೆ ಮಾಡಿದ್ರಿ, ಇದರಲ್ಲಿ ಎಷ್ಟು 500 ಜನ ರೈತರಿದ್ದಾರೆ ಸರ್. 500 ಜನ ಏನ್ ಶೇರ್ ಹೋಲ್ಡರ್ ಇದ್ರಲ್ಲ, ಅದಕ್ಕೂ ಈಗ ರಸಗೊಬ್ಬರ ಪರವಾನಗಿಗೆ ಅರ್ಜಿ ಹಾಕಿದರೆ 300 ಜನ ಇದ್ದಾರೆ. 300 ಜನರದ ಶೇರ್ ಹೋಲ್ಡರ್ ಇದ್ದಾರೆ. ಅದಕ್ಕೂ ರಸಗೊಬ್ಬರ ಪರವಾನಗಿ ಮಂಜೂರಾಗ್ತಾ ಇದೆ. ಸೊ ನೀವೇನಾದ್ರೂ ಕ್ರಿಯಾಶೀಲರಾಗಿ ಅದರಲ್ಲಿ ವಹಿವಾಟು ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಸೊಸೈಟಿ ಜೊತೆಗೆ ಮತ್ತೆ FPO ಮುಖಾಂತರ ಕೂಡ ರಸಗೊಬ್ಬರ ಸಿಗೋಂತ ಅವಕಾಶಗಳು ಇದಾವೆ. ಈ ವರ್ಷ ನಾವೆಲ್ಲ ನೋಡ್ತಾ ಇದೀವಿ, ಆಲ್ ಓವರ್ ವರ್ಲ್ಡ್ ಅಲ್ಲಿ, ಇಡೀ ವಿಶ್ವದಲ್ಲಿ ಎಲ್ಲ ಯುದ್ಧದ ವಾತಾವರಣ, ಯುದ್ಧದ ಕಾರ್ಮೋಡ್ಗಳು ಕಮ್ಮಿ ಇದಾವೆ. LPG ಸಿಲಿಂಡರ್ ಕೂಡ ಪರದಾಡಂತ ಪರಿಸ್ಥಿತಿ ನಾವು ಕೆಲವು ಕಡೆ ನೋಡ್ತಾ ಇದೀವಿ. ಸೊ ರಸಗೊಬ್ಬರ ಕೂಡ ಇದಕ್ಕೇನು ಹೊರತಾಗಿರಲ್ಲ. ರಸಗೊಬ್ಬರ ಸರಬರಾಜು ಕೂಡ ಇದೇ ನಿಟ್ಟಿನಲ್ಲಿ ತೊಂದರೆ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ವತಿಯಿಂದ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಾ ಅನ್ಸೀಸನ್ ಇದ್ರೂ ಕೂಡ ಸೊಸೈಟಿಗಳಿಗೆ ಮತ್ತು ಡೀಲರ್ಸ್ಗಳಿಗೆ ಬೇಕಾದಂತ ರಸಗೊಬ್ಬರವನ್ನು ಪೂರೈಕೆ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳ್ರಿ. ಎಮರ್ಜೆನ್ಸಿ ಟೈಮ್ ಅಲ್ಲಿ ರೈತರಿಗೆ ಬೇಕಾದಂತ ರಸಗೊಬ್ಬರಗಳನ್ನ ಪೂರೈಕೆ ಮಾಡೋದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಕೃಷಿ ಇಲಾಖೆ ವತಿಯಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ತಾನೆ ಬಂದಿದೆ. ನೀವು ಕೂಡ ಸಹಕಾರ ನೀಡಬೇಕು. ರೈತರು ಯಾವ ತರ ಸಹಕಾರ ನೀಡಬೇಕು ಅಂತಂದ್ರೆ, ನಾವು ಕಳೆದ ಬಾರಿ ಕೂಡ ರಸಗೊಬ್ಬರ ತುಂಬಾ ಟೈಟ್ ಆದಾಗ ಕೆಲವು ಗ್ರಾಮಗಳಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ರೈತರಲ್ಲಿ ಮನವಿ ಮಾಡಿದ್ವಿ. ಏನಂತ, ಕೇವಲ ಹರಳು ರೂಪದ ರಸಗೊಬ್ಬರಗಳಿಗೆ ಬೇಡಿಕೆ ಇಟ್ಟು ನನಗೆ DAPನೇ ಬೇಕು, ನನಗೆ 1026 ಬೇಕು ಅಂತ ನಾವು ಕೂಡೋದಲ್ಲ. ಅದಕ್ಕೆ ಪರ್ಯಾಯವಾಗಿ ಸಿಗುವಂತ ನ್ಯಾನೋ DAP ಇರ್ಬೋದು, ನ್ಯಾನೋ ಯೂರಿಯಾ ಇರ್ಬೋದು, ಅಥವಾ ಅಮೋನಿಯಂ ಸಲ್ಫೇಟ್ ಇರ್ಬೋದು, ಇಂಥ ಪರ್ಯಾಯ ರಸಗೊಬ್ಬರಗಳನ್ನ ನಾವು ಏನಾದ್ರೂ ಬಳಕೆ ಮಾಡ್ತಾ ಹೋದ್ರೆ ನಮ್ಮ ಇಳುವರಿ ಏನು ಕುಂಠಿತ ಆಗಲ್ಲ. ವೆಚ್ಚದಲ್ಲಿ ಏನಾದ್ರೂ ನಿಮಗೆ ಒಂದು ಎಕರೆಗೆ 3 ರಿಂದ 4 ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ಹೊರತು ಯಾವುದೇ ರೀತಿ. ಈಗ ಯೂರಿಯಾ ಬದಲಿಗೆ ಅಮೋನಿಯಂ ಸಲ್ಫೇಟ್ ಬಳಸಿದ್ರೆ ಭತ್ತಕ್ಕೆ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಕೆಲವು ರೈತರಿಗೆಲ್ಲ ಗೊತ್ತಿದೆ, 3ನೇ ಗೊಬ್ಬರ 4ನೇ ಗೊಬ್ಬರ ಹಾಕ್ಬೇಕಾದ್ರೆ ಕೆಲವು ರೈತರು ಯೂರಿಯಾ ಹಾಕದೇ ಇಲ್ಲ. ಅಮೋನಿಯಾ ಬಳಕೆ ಮಾಡೋಂತ ರೈತರಿಗೆ ಗೊತ್ತಿದೆ ಅದ್ರದ್ದು ಉಪಯೋಗ ಏನಿದೆ ಅಂತ. ಸೊ ಇಂಥ ಸಂದರ್ಭದಲ್ಲಿ ಈಗ ಯೂರಿಯಾ ತುಂಬಾ ಟೈಟ್ ಆಗ್ತಾ ಇದೆ ಅಂತ ಹೇಳಿ ನಾವು ಕೈ ಕಟ್ಟಿಕೊಳ್ಳೋದ್ರ ಬದಲಿಗೆ ಅದಕ್ಕೆ ಪರ್ಯಾಯವಾಗಿ ಸಿಗುವಂತ ಅಮೋನಿಯಂ ಸಲ್ಫೇಟ್ ಅನ್ನು ಬಳಕೆ ಮಾಡುವಂತದ್ದು ರೂಢಿ ಮಾಡ್ಕೋಬೇಕು. DAP ಟೈಟ್ ಆಗಿದೆ ಅಂತಂದ್ರೆ ನ್ಯಾನೋ DAP ಎಲ್ಲ ಒಳ್ಳೊಳ್ಳೆ ಟೆಕ್ನಿಕಲ್ ಇರೋಂತ ಹಲವಾರು ಕಂಪನಿಗಳು ಒಂದು ನ್ಯಾನೋ ರಸಗೊಬ್ಬರಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಬಂದಿದ್ದಾವೆ. ಅಂತ ರಸಗೊಬ್ಬರಗಳನ್ನ ಬಳಕೆ ಮಾಡಿ ನಾವು ಪೋಷಕಾಂಶಗಳನ್ನು ಸರಬರಾಜು ಮಾಡಬೇಕು. ರೈತರ ದೃಷ್ಟಿಯಲ್ಲಿ ಒಂದು ವಿಚಾರ ನಾನು ಮನವರಿಕೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಬೆಳೆ ಬೆಳೆಯೋದಕ್ಕೆ 17 ಪೋಷಕಾಂಶಗಳು ಬೇಕು. ಆದ್ರೆ ನಾವೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದೀವಿ, ಬರೀ 3 ಪೋಷಕಾಂಶಗಳಿಂದ ಬೆಳೆ ಬಂದ್ಬಿಡುತ್ತೆ. ಯಾವುದು, ಒಂದು ನೈಟ್ರೋಜನ್ ಸಾರಜನಕ ಯೂರಿಯಾದಿಂದ ಸಿಗೋಂಥದ್ದು, ಇನ್ನೊಂದು ಫಾಸ್ಫರಸ್ DAP ಇಂದ ಸಿಗೋಂಥದ್ದು, ಇನ್ನೊಂದು ಪೊಟ್ಯಾಷಿಯಂ. ಈ 3 ಗೊಬ್ಬರಗಳನ್ನು ಬಿಟ್ಟು, ಪೋಷಕಾಂಶಗಳನ್ನು ಬಿಟ್ಟು ಉಳಿದಂತ ಪೋಷಕಾಂಶಗಳನ್ನ ನಾವು ಕಾಳಜಿನೇ ವಹಿಸೋದಿಲ್ಲ. ಕೆಲವು ರೈತರು ಮಾತ್ರ ಜಿಂಕ್ ಉಗ್ತಾರೆ. ಯಾಕಂದ್ರೆ ನಮ್ಮ ಹೊಲ ಸೌಳ ಐತ್ರಿ, ಸರಿಯಾಗಿ ಕುಂದ್ರಂಗಿಲ್ಲ, ಜಿಂಕ್ ಉಗ್ತೀವಿ. ಹಂಗಾದ್ರೆ ಸೌಳ ಭೂಮಿಗೆ ಅಷ್ಟೇ ಜಿಂಕ್ ಬೇಕಾ, ಉಳಿದ ಭೂಮಿಗೆ ಬೇಕಾಗಿಲ್ವಾ? ಒಟ್ಟು ಬೇಕಾಗಿರೋಂತ 17 ಪೋಷಕಾಂಶಗಳಲ್ಲಿ ನಮಗೆ ನೈಸರ್ಗಿಕವಾಗಿ 6 ಪೋಷಕಾಂಶಗಳು ಸಿಗ್ತವೆ. ನಾವು ಯಾವುದೇ ರೀತಿ ದುಡ್ಡು ಕೊಟ್ಟು ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇವೆಲ್ಲ ನ್ಯಾಚುರಲ್ ಆಗಿ ಸಿಗಂತವು. ಉಳಿದಂತ ಪೋಷಕಾಂಶಗಳನ್ನ ಸೂಕ್ಷ್ಮ ಪೋಷಕಾಂಶಗಳಂತ ಏನ್ ಹೇಳ್ತೀವಲ್ಲ, ಅವುಗಳ ಒಂದು ಸಮನ್ವಯವಾಗಿ ಅಂದ್ರೆ ಬ್ಯಾಲೆನ್ಸ್ಡ್ ಪ್ರಪೋರ್ಷನ್ ಅಲ್ಲಿ ನಾವೇನಾದ್ರೂ ಬೆಳೆಗೆ ಬಳಕೆ ಮಾಡ್ತಾ ಹೋದ್ರೆ ಇಳುವರಿ ಹೆಚ್ಚಿಗೆ ಮಾಡ್ಕೋಬಹುದು. ಆಮೇಲೆ ಒಂದೇ ತರದ ರಸಗೊಬ್ಬರಗಳನ್ನ ಪದೇ ಪದೇ ಅವಶ್ಯಕತೆಗಿನ್ನ ಮೀರಿ ಅವೈಜ್ಞಾನಿಕವಾಗಿ ನಾವು ಭೂಮಿಗೆ ಕೊಡ್ತಾ ಹೋದಾಗ ಏನಾಗುತ್ತೆ, ಭೂಮಿಯಲ್ಲಿ ಸವಳು ಜಾಸ್ತಿ ಆಗುತ್ತೆ, ಉಪ್ಪಿನಂಶ ಜಾಸ್ತಿ ಆಗುತ್ತೆ. ಈಗಾಗಲೇ ನಮ್ಮ ಭಾಗದಲ್ಲಿ ನೋಡ್ತಾ ಇದೀವಿ ನಾವು. 2ನೇ ಬೆಳೆ ಹಚ್ಚಿದವ್ರಿಗೆ ಈಗ ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ಈಗ ಬೋರ್ವೆಲ್ ನೀರಿಗೆ 2ನೇ ಬೆಳೆ ಬೆಳೆದವ್ರ ಪರಿಸ್ಥಿತಿ ಏನಿದೆ, ಬೆಳೆನೇ ಕೂಡ್ತಾ ಇಲ್ಲ, ಸಸಿ ಕರಗ ಕಚ್ಬಿಟ್ಟು. ಯಾಕೆ ಕರಗ್ತಾ ಇದಾವ? ಒಂದು, ನಾವು ಆಗ್ಲೇ ಗೊಬ್ಬರ ಹಾಕಿ ಭೂಮಿನ ಹಾಳು ಮಾಡ್ತಾ ಇದೀವಿ. 2ನೇದು ಬೋರ್ ನೀರು, ಅದರಲ್ಲಿರೋಂತ ಸವಳಿನ ಅಂಶ ಮತ್ತು ಈ ಲವಣಗಳು ಏನಿರ್ತಾವಲ್ಲ ಅದು ಕೂಡ ಭೂಮಿ ಆರೋಗ್ಯ ಸಂಪೂರ್ಣ ಹದಗೆಡಿಸ್ಬಿಟ್ಟು ಇಳುವರಿ ಕುಂಠಿತ ಆಗಂಗ್ ಮಾಡ್ತಾ ಇದೆ. ಇದೇ ತೀರ ನಾವೇನಾದ್ರೂ ರಸಗೊಬ್ಬರಗಳನ್ನ ಯಥೇಚ್ಛವಾಗಿ ಅವೈಜ್ಞಾನಿಕವಾಗಿ ಬಳಕೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಇದೇ ತರ ಕೃಷಿ ಮಾಡಿದ್ರೆ ಏನಾಗುತ್ತೆ, ಮುಂದೆ ನಿಮ್ಮ ಪೀಳಿಗೆ ಬಂದವರಿಗೆ ನಾವು ಕೇವಲ ಪಾಣಿ ಮಾತ್ರ ಹಸ್ತಾಂತರ ಮಾಡಕ್ಕಾಗತ್ತೆ, ಫಲವತ್ತಾದ ಭೂಮಿಯನ್ನ ಹಸ್ತಾಂತರ ಮಾಡೋದಕ್ಕೆ ಸಾಧ್ಯನೇ ಇರಂಗಿಲ್ಲ. ಸೊ ನಮ್ಮ ಪೀಳಿಗೆಗಳು, ಅವ್ರ ಮುಂದಿನ ಪೀಳಿಗೆಗಳು ಕೂಡ ಸಮೃದ್ಧವಾದ ಕೃಷಿಯಲ್ಲಿ ತೊಡಗಿ ಅವರು ಲಾಭ ಪಡಿಬೇಕು ಅಂತಂದ್ರೆ ಭೂಮಿಯ ಅಥವಾ ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡ್ಕೊಂತ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಭೂಮಿಗೆ ಸೇರಿಸ್ತಾ ಬೆಳೆ ಬೆಳೆಯೋದನ್ನು ಕಲ್ತ್ರೆ, ರೂಢಿ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಫಲವತ್ತಾದ ಭೂಮಿ ಉಳಿಯುತ್ತೆ, ಅವರು ಕೂಡ ಕೃಷಿಯಿಂದ ಲಾಭ ಪಡೆಯುವಂತ ಕೊರತೆ ಬಂದಾಗ ಮೊದಲು ಆದ್ಯತೆ ನೀಡುವುದು ಟ್ಯಾಕ್ಸ್ಗಳಿಗೆ ಮಾತ್ರ ಅಂತ ಕರೆಕ್ಟ್ ಅದು ಹೇಳಿದವರು. ಯಾಕಂದ್ರೆ ಇಲ್ಲಿ ರಸಗೊಬ್ಬರ ಕೊರತೆ ಬಂದಾಗ ಮೊದಲು ಸೊಸೈಟಿಯಲ್ಲಿ ಗೊಬ್ಬರದೇ ಇಲ್ಲ ಅಂತ ಕೇಳ್ತಾರೆ.
ಹಂಗಾಗಿ ರಸಗೊಬ್ಬರ ಕೊರತೆ ಬಂದಾಗ ಪ್ಯಾಕ್ಸ್ಗಳಿಗೆ ಇದು ಹೆಚ್ಚು. ಆಮೇಲೆ ರಸಗೊಬ್ಬರ ನಿಮ್ಗೆ ಬೇಕಾದ ರಸಗೊಬ್ಬರ ಸಿಗಲಿಲ್ಲ ಅಂದ್ರೆ ಪರ್ಯಾಯ ರಸಗೊಬ್ಬರವನ್ನು ಬಳಸುವಂತ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಸವರಾಜ್ ಅವರು ಸ್ವಾಗತ ಮಾಡಬೇಕಾಗಿ ಕೋರಿಕೊಳ್ತಿದ್ದೇನೆ. ಎರಡು ಮಾತನಾಡಬೇಕಾಗಿ ಕೋರಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರಿಗಳು ನಮಸ್ಕಾರ. ನಾವು ಅಗ್ರಿ ಇನ್ಶೂರೆನ್ಸ್ ಕಂಪನಿಯಿಂದ ಬಂದಿರೋದು. ನಮ್ದು ಯೂಸ್ ಮಾಡಿಕೊಂಡು ಬ್ಯಾಂಕಲ್ಲಿ ಲೋನ್ ತಗೊಂಡು ಕೂಡ ಎನ್ರೋಲ್ ಮಾಡ್ಬೋದು. ಇದಾದ್ಮೇಲೆ ಬೆಳೆ ಕಟಾವು ಪ್ರಯೋಗ ಅಂತ ಮಾಡಿಬಿಟ್ಟು ಅದ್ರ ಮೇಲೆ ಎಷ್ಟು ಬೆಳೆ ಹಾನಿಯಾಗಿದೆ ನಿಮ್ಮದು ಅಂತ ಇಳುವರಿ ನೋಡಿಕೊಂಡು ಅದಾದ್ಮೇಲೆ ನಮ್ಮದು ಇನ್ಶೂರೆನ್ಸ್ ಕಂಪ್ನಿ ಥ್ರೂ ಕ್ಲೇಮ್ ಆಗುತ್ತೆ. ಸೊ ತುಂಬ ಜನ ಪಾಲ್ಗೊಂಡಿರ್ತೀರ ಫಾರ್ಮರ್ಸು. ಸೊ ಇನ್ನೂ ಪಾಲ್ಗೊಳ್ಳಿ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾತನಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಇನ್ನೋರ್ವ ಮುಖ್ಯತೆಯಾಗಿರ್ತಕ್ಕಂಥ ಶ್ರೀ ಯಂಕೋಪ್ ಗ್ರಾಮ ಲೆಕ್ಕಾಧಿಕಾರಿ ಗುಂಡೂರು ಇವರು ನಿಮ್ಮನ್ನು ಕುರಿತು ಎರಡು ಮಾತನಾಡಬೇಕಾಗಿ ಕೋರಿಕೊಳ್ತಿದ್ದೇನೆ. ಈ ಒಂದು ವೇದಿಕೆ ಮೇಲೆ ಆಸೀನರಾದಂಥ ಗ್ರಾಮದ ಗುರು ಹಿರಿಯರೇ, ಮುಖಂಡರೇ, ಈ ಒಂದು ಸೊಸೈಟಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಸದಸ್ಯರೇ, ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಒಂದು ಸಭೆಗೆ ಈಗ ನಿಮಗೆ ಬೀಜ ಭತ್ತ ಬೆಳೆದ್ರೆ ಬೀಜ ಕೊಡೋದ್ರಲ್ಲಿ ಸಂಬಂಧ ಏನಾದ್ರು ನಿಮಗೆ ಅದು ಸಮಸ್ಯೆ ಆದಲ್ಲಿ ಬೆಳೆ ಟೈಮಲ್ಲಿ ನಿಮಗೆ ಅದು ಏನೋ ಹುಳ ತಿಂತಾರಂತ ಹೇಳ್ತಾ ಇದ್ದಾರೆ, ಆ ಥರ ಏನೋ ಸಮಸ್ಯೆ ಆದಲ್ಲಿ, ಆಮೇಲೆ ಸರಿಯಾಗಿ ಅದಕ್ಕೆ ಗೊಬ್ಬರ ನೀವು ಸಿಂಪಡಿಸದೇ ಇರೋದ್ರಿಂದ ಅದಕ್ಕೆ ರೋಗ ಬರೋದಾಗಲಿ, ಪ್ರತಿಯೊಂದಕ್ಕೂ ಈ ಬೆಳೆಗೆ ವಿಮೆ ಒಂದು ಯೋಜನೆ ಮಾಡ್ಯಾರ, ಫಸಲ್ ಬಿಮಾ ಯೋಜನೆ ಅಂತ. ನೀವು ಅದನ್ನು ಇನ್ ಟೈಮಲ್ಲಿ ಅದನ್ನು ವಿಮೆ ಕಟ್ಟೋದ್ರಿಂದ ನಿಮಗೆ ಪರಿಹಾರ ಜೊತೆಗೆ ವಿಮೆ ಎರಡೂ ನಿಮಗೆ ಜಮಾ ಆಗುವಂಥ ಅವಕಾಶಗಳು ಜಾಸ್ತಿ ಅದ. ಹಂಗಾಗಿ ಇದನ್ನು ಎಲ್ಲರೂ ರೈತಾಪಿ ವರ್ಗದವರು ಸದುಪಯೋಗಪಡಿಸಿಕೊಂಡು ಇದರಿಂದ ತಾವುಗಳು ಪರಿಹಾರ ಕಂಡುಕೊಳ್ಬೇಕಂತಂದು ಹೇಳಿ ತಮ್ಮೆಲ್ಲರಿಗೂ ನಮ್ಮ ನಮಸ್ಕಾರ ಅಂತ ತಿಳಿಸುತ್ತಾ ನಾನು ಎರಡು ಮಾತುಗಳು ಜಯಂಕಪ್ಪ ಅವರು ಅಂದರೆ ವಿಮೆ ಬಗ್ಗೆ ಎಲ್ಲರೂ ತಿಳಿದುಕೊಳ್ಬೇಕು, ಅದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂಬ ವಿಷಯ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಹರಿಪ್ರಸಾದ್ ಜಿ ಉಪನಿರ್ದೇಶಕರು NCDC ಬೆಂಗಳೂರು ಇವರಿಗೆ ಸನ್ಮಾನ ಕಾರ್ಯಕ್ರಮ. ಇವರಿಗೆ ಸನ್ಮಾನವನ್ನು ಗುಂಡೂರಿನ ಮುಖ್ಯಸ್ಥರಿಂದ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಮುಖ್ಯಸ್ಥರು ಬಂದು ಸನ್ಮಾನ ಮಾಡಬೇಕಾಗಿ ಕೋರಿಕೊಳ್ತಿದ್ದೇನೆ. ಈ ಒಂದು ದಿನ ನಮ್ಮ ಒಂದು ಕಾರ್ಯಕ್ಕೆ ಹೋಗ್ಬಿಟ್ಟು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನಿರ್ವಹಿಸಲು ನೀವು ಇಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರುವಂತಹ ನಿಮ್ಮ ಏನು ಬೋರ್ಡ್ ಇದ್ದು ನಿಮ್ಮ ಡೈರೆಕ್ಟರ್, ಪ್ರೆಸಿಡೆಂಟ್ ಮತ್ತೆ ನಿಮ್ಮ ಬೋರ್ಡ್ಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ಕೊಳ್ತೇನೆ. ಯಾಕಂದ್ರೆ ನಾವು ಅಂದ್ಕೊಂಡಿರಲಿಲ್ಲ ಇಟ್ಟು ಕಡಿಮೆ ಸಮಯದಲ್ಲಿ ಒಂದು ನೋಟಿಸ್ ಕೊಟ್ಟ ನಂತರ ಇಮಿಡಿಯೇಟ್ಲಿ ಒಂದು ಈ ತರದ ಒಂದು ಉತ್ತಮವಾದ ಕಾರ್ಯಕ್ರಮ ನಿರ್ವಹಿಸಿಕೊಳ್ಳಿಕ್ಕೆ ನಮ್ಮ ಏನು ಸಂಘದ ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳಿದ್ದಾರೆ, ಎಲ್ಲರೂ ಒಂದು ಒಳ್ಳೆಯ ಒಂದು ಪ್ರಯತ್ನವನ್ನು ಮಾಡಿ ನೆರವೇರಿಸಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಖುಷಿ ಆಯ್ತು ಮತ್ತೆ ಇಲ್ಲಿ ಬಂದಿದ್ದು. ಹಾಗೂ ಈ ಕಾರ್ಯಕ್ರಮದ ಏನು ಮೂಲ ಉದ್ದೇಶ ಏನಿದೆ ಅದರ ಬಗ್ಗೆ ಈಗ ಫಸಲ್ ಬಿಮಾ ಯೋಜನೆ ಮತ್ತು KCC ಸ್ಕೀಮ್ಗಳ ಬಗ್ಗೆ ಒಂದು ಅರಿವು ಮೂಡಿಸೋದು ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಇದನ್ನು ನೀವು ಸದುಪಯೋಗ ಪಡ್ಕೊಂಡು ನಿಮ್ಮ ಮುಂದಿನ ಏನು ನಿಮ್ಮ ರೈತರ ಏನು ಜೀವನದಲ್ಲಿ ಬೇಕಾದಂತಹ ಈ ಫಸಲ್ ಬಿಮಾ ಯೋಜನೆ ಇರ್ಬೋದು ಅಥವಾ KCC ಸ್ಕೀಮ್ಗಳ ಬಗ್ಗೆ ಇರ್ಬೋದು, ಇತರ ಇನ್ಫಾರ್ಮೇಶನ್ಗಳನ್ನು ನೀವು ಪಡೆದುಕೊಂಡು ಈ ನಿಮ್ಮ ಈ ಕಾರ್ಯಕ್ರಮ ಸದುಪಯೋಗ ಪಡಿಸ್ಕೋಬೇಕಾಗಿ ನಾವು ಕೇಳ್ಕೊಳ್ತೀನಿ. ಎಲ್ಲರಿಗಿಂತ ಮುಖ್ಯವಾಗಿ ನಿಮ್ಮ ಏನು ನೀವು ಸದಸ್ಯರಿದ್ದೀರಿ, ಈ ನಿಮ್ಮ ಪ್ಯಾಕ್ಸ್ ಇರ್ಬೋದು, ನಿಮ್ಮ FPO ಇರ್ಬೋದು, ಇದರ ಸದಸ್ಯರಿದ್ದೀರಿ, ಎಲ್ಲರೂ ಒಂದು ಇಂಟ್ರೆಸ್ಟ್ ಇಂದ ಎಲ್ಲರೂ ಭಾಗವಹಿಸಿ ನಿಮ್ಮ ಈ FPO ಮತ್ತು ಪ್ಯಾಕ್ಸ್ ಅನ್ನು ಒಂದು ರಾಜ್ಯ ಮಟ್ಟದ ಅತ್ಯುತ್ತಮ ಪ್ಯಾಕ್ಸ್ ಅಥವಾ FPOಗಳನ್ನು ಮಾಡಲಿಕ್ಕೆ ನಿಮಗೆ ನಿಮ್ಮ ಸಹಕಾರ ನಾವು ಕೋರುತ್ತಿದ್ದೀನಿ. ಇದಕ್ಕೆ ನಮ್ಮ NCDC ಕಡೆಯಿಂದ ಏನೇನು ಸಹಕಾರ ಬೇಕಾಗಿದೆ ಎಲ್ಲದೂ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ, ಕೊಡ್ತಾನೂ ಇದ್ದೀವಿ. ಅದೇ ರೀತಿ ನೀವು ಸಮಾಧಾನ ಜೊತೆಗೆ ಒಂದು ಇದು ಮಾಡಿಕೊಂಡು ಮುಂದೆ ಉತ್ತಮ ಮಟ್ಟದ ಒಂದು FPO ನಡೆಸಿಕೊಳ್ಳಿಕ್ಕೆ ಒಂದು ಕಾರಣರಾಗಿ ನೀವು ಇನ್ನೊಂದು ಯಶಸ್ವಿಗೊಳಿಸುವ ಕೋರಿಕೊಳ್ತಿದ್ದೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆದಿದೆ ಎಂಬ ಒಂದು ವಿಷಯ ತಿಳಿಸಿಕೊಟ್ರು. ಜೊತೆಗೆ ಈ ಒಂದು ಪ್ಯಾಕ್ಸ್ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಪ್ಯಾಕ್ಸ್ ಆಗಿ ಹೊರಹೊಮ್ಮಬೇಕೆಂಬ ವಿಷಯ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ನೀವು ಸಹ ಅದರೆಲ್ಲದ ಸೌಲಭ್ಯವನ್ನ ಪಡೆದಿರುವಂತ ರೈತರಾಗಿದ್ರಿ. ನಮ್ಮ ಬ್ಯಾಂಕ್ ಬಗ್ಗೆ ಹಾಗೂ ನಮ್ಮ ಸಂಘದ ಬಗ್ಗೆ ನಿಮ್ಗೆಲ್ಲರಿಗೂ
ಚಿರವಾಗಿ ಪರಿಚಿತವಾಗಿದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಫಸಲ್ ಬಿಮಾ ಯೋಜನೆ ಸಹ ನಮ್ಮ ಬ್ಯಾಂಕಿನಲ್ಲೂ ಸಹ ಸಂಘದ ಮುಖಾಂತರ ಈ ಫಸಲ್ ಬಿಮಾ ಯೋಜನೆಯನ್ನ ನೀವು ಹಲವಾರು ರೈತರು ಅದರದ್ದು ಬೆನಿಫಿಟ್ ಪಡೆದಿದ್ದೀರಿ. ಅಂದ್ರೆ ಈಗ ಇಲ್ಲಿ ನಮ್ದು ನೀರಾವರಿ ಭಾಗ ಆಗಿರೋದ್ರಿಂದ ಈ ಇನ್ಶೂರೆನ್ಸ್ಗಳು ಮಾಡಿದ್ರೆ ಸ್ವಲ್ಪ ಕ್ಲೇಮ್ ಆಗೋದು ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ಇಲ್ಲಿ ಹೆಚ್ಚು ಈ ಫಸಲ್ ಬಿಮಾ ಯೋಜನೆ ಯಶಸ್ವಿ ಆಗಿಲ್ಲ. ಅದರ ಭಾಗವಾಗಿ ನಮ್ಮ ಬ್ಯಾಂಕು ಈಗ ಮೊನ್ನೆ ಇದು ಕಳೆದ 2 ವರ್ಷ ಆಗ್ತಾ ಬಂತು. ಈ ರೈತರು ಯಾರು ಮರಣ ಹೊಂದಿರ್ತಾರೆ ಅವರಿಗೆ ನಮ್ಮ ಬ್ಯಾಂಕ್ ಕಡೆಯಿಂದ 50,000ದವರೆಗೆ ಈ ಸಾಲವನ್ನು ಮನ್ನಾ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ಅದು ಯಶಸ್ವಿಯಾಗಿ ಸಹ ನಡೀತಾ ಇದೆ. ಯಾವ ರೈತರು ನಮ್ಮ ಸಂಘದಲ್ಲಿ ಪ್ರಾಥಮಿಕ ಸಹಕಾರಿ ಸಂಘದಲ್ಲಿ ಸಾಲ ತೆಗೆದುಕೊಂಡಿರ್ತಾರೆ ಅವರೇನಾದ್ರೂ ಆ ಸಂದರ್ಭದಲ್ಲಿ ಮರಣ ಹೊಂದಿದ್ರೆ ಅವರು ತೆಗೆದುಕೊಂಡ ಸಾಲದಲ್ಲಿ 50,000 ರೂಪಾಯಿವರೆಗೂ ನಮ್ಮ ಬ್ಯಾಂಕಿಂದ ಮರಣೋತ್ತರ ನಿಧಿಯಾಗಿ ನಾವು ಕೊಡ್ತಾ ಬಂದಿದ್ದೇವೆ. ಇದನ್ನೆಲ್ಲ ನಿಮ್ಮ ರೈತರು ಸಹ ನೀವು ಬೆನಿಫಿಟ್ ಪಡೆದಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಅಲ್ಲದೆ ಇಲ್ಲಿ ಏನಾಗ್ತಿದೆ ಅಂದ್ರೆ ನಮ್ಮ ಈ ಮೊದಲು ನಬಾರ್ಡಿಂದ ನಮ್ಮ ಬ್ಯಾಂಕಿಗೆ ಫೈನಾನ್ಸ್ ಆಗ್ತಾ ಇತ್ತು. ಈಗ ನಬಾರ್ಡಿಂದ ಸ್ವಲ್ಪ ಫೈನಾನ್ಸ್ ಕಡಿಮೆ ಆಗಿದೆ. ಆದರೆ ರೈತರು ಒಂದ್ಸಲ ನಮ್ಮ ಬ್ಯಾಂಕಲ್ಲಿ ಅಥವಾ ಸಹಕಾರಿ ಸಂಘದಲ್ಲಿ ಸಾಲ ತಗೊಂಡ್ರೆ ಅವ್ರ ವಂಶ ಪರಂಪರವಾಗಿ ಆ ಸಾಲ ಮುಂದುವರಿತಾನೆ ಇರುತ್ತೆ. ಈಗ ನೀವು ತಗೊಂಡ್ರಿ, ನಿಮ್ದಾದ್ಮೇಲೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಅಂದ್ರೆ ಈ ಸಾಲ ನಿಲ್ಲದೇ ಇಲ್ಲ. ನಮ್ಮ ಸಂಘ ಒಂದ್ಸಲ ನಾವು ಸಾಲ ಕೊಟ್ರೆ ಅದನ್ನ ನಾವು ಕಂಟಿನ್ಯೂ ಆಗಿ ಮುಂದುವರ್ಸ್ಕೊಂಡೇ ಹೋಗ್ಬೇಕು. ಅದ್ರ ಜೊತೆಗೆ ಹೆಚ್ಚುವರಿ ಕೊಡಬೇಕು, ಪ್ರತಿ ವರ್ಷ ಹೊಸ ರೈತರಿಗೆ ಸಾಲ ಕೊಡಬೇಕು. ಇವೆಲ್ಲ ನಮಗೆ ಹೆಚ್ಚಿನ ಸವಾಲಾಗಿ ಬ್ಯಾಂಕಿಗೆ ಹಾಗೂ ಸಂಘಕ್ಕೆ ಹೆಚ್ಚಿನ ಸವಾಲಾಗಿದೆ. ಕೆಲವೊಬ್ರು ರೈತರು ನಮಗೆ ನಾವು 5-10 ಎಕರೆ ಪಾಣಿ ಕೊಟ್ಟಿರ್ತೀವಿ ಮೇಡಮ್, ಬಟ್ ನಮಗೆ ಸರಿಯಾಗಿ ಸಾಲದ ಸೌಲಭ್ಯ ಸಂಪೂರ್ಣವಾಗಿ ಸಿಕ್ಕಿಲ್ಲ ಅಂತೇಳಿ ನೀವು ಅನ್ಕೋಬಹುದು. ಬಟ್ ನಾವು ಹಳೆ ಸಾಲಗಳ ಜೊತೆಗೆ ಹೊಸ ಸದಸ್ಯರಿಗೂ ಸಾಲ ಕೊಡಬೇಕು ಹಾಗೂ ಹಳೆ ಸದಸ್ಯರನ್ನು ನಾವು ಕಡಿಮೆ ಸಾಲ ಕೊಟ್ಟವ್ರಿಗೂ ಅವರಿಗೆ ಹೆಚ್ಚುವರಿ ಸಾಲ ಕೊಡೋದ್ರಿಂದ ನಾವು ಎಲ್ಲ ಇದು ಒಂದು ಸಂಘ ಅಲ್ಲ, ನಮ್ಮ ತಾಲೂಕಿಗೆ 10 ಸಂಘಗಳು ಬರ್ತವೆ ನಮ್ಮ DCC ಬ್ಯಾಂಕ್ ಅಂಡರ್. ಆ ಎಲ್ಲ ಸದಸ್ಯರಿಗೂ ರೈತರಿಗೂ ನಾವು ಸಾಲ ಸೌಲಭ್ಯ ಕೊಡಬೇಕಾಗಿರೋದ್ರಿಂದ ನಿಮಗೆ ಸ್ವಲ್ಪ ವಿಳಂಬ ಆಗ್ಬೋದು. ಆದ್ರೆ ನಮ್ಮ ಬ್ಯಾಂಕಿಂದ ಆಯ್ತು, ನಮ್ಮ ಸಹಕಾರಿ ಸಂಘದಿಂದ ಆಯ್ತು, ಯಾವುದೇ ರೀತಿ ಏನು ಡಿಲೇ ಆಗ್ಬೋದು, ಆದರೆ ಕೊಡದೆ ವಂಚಿತರಾಗಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ಬೋದು. ಹಾಗೆ ಗುಂಡೂರಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲಿ ಅಥವಾ ಸಂಘದಿಂದ ಏನೇ ಆಯೋಜನೆ ಮಾಡಲಿ ತುಂಬಾ ಇಡೀ ಕಾರಟಗಿ ಭಾಗದಲ್ಲಿನೇ ತುಂಬಾ ಶಿಸ್ತುಬದ್ಧವಾಗಿ, ಆಮೇಲೆ ಎಲ್ಲಾ ರೀತಿಯ ರೈತರಿಗೆ ಎಲ್ಲಾ ರೀತಿಯ ಸೌಲಭ್ಯ ಕೊಡೋದ್ರಲ್ಲಿ ಅದು ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಅಂತ ಹೇಳಕ್ಕೆ ನಾನು ತುಂಬಾ ಸಂತೋಷ ಆಗುತ್ತೆ. ಅವರು ಯಾವುದೇ ಕಾರ್ಯಕ್ರಮ ಮಾಡಲಿ, ಯಾವುದೇ ಒಂದು ಹೊಸ ಯೋಜನೆಯನ್ನು ತರಲಿ, ತುಂಬಾ ಶಿಸ್ತುಬದ್ಧವಾಗಿ ರೈತರಿಗೆ ತಲುಪಿಸುವಲ್ಲಿ ಪ್ರಪ್ರಥಮವಾಗಿ ಅವರು ಮುಂದುವರೆದಿರ್ತಾರೆ, ಯಾವಾಗಲೂ ಕ್ರಿಯಾಶೀಲವಾಗಿರ್ತಾರೆ. ಹಾಗಾಗಿ ಅವರ ಆಡಳಿತ ಮಂಡಳಿಗೂ ಹಾಗೂ ಇಲ್ಲಿ ಇರುವಂತಹ ರೈತರು ನೀವು ಸಹ ಅಷ್ಟೇ ಸಕ್ರಿಯವಾಗಿ ಅವರಿಗೆ ಬೆಂಬಲ ನೀಡ್ತಾ ಬಂದಿದ್ದೀರಿ. ನಿಮಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೇನೆ. ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಗೆಲ್ಲರೂ ಧನ್ಯವಾದಗಳು. ನೀವೆಲ್ಲ ಬಂದು ಈ ಯೋಜನೆ ಬಗ್ಗೆ ಇಲ್ಲಿ ಗಣ್ಯರು ಬಂದಿದ್ದಾರೆ, ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ. ಅದನ್ನೆಲ್ಲ ಮಾಹಿತಿಯನ್ನು ಪಡೆದು ನಿಮಗೆ ನೀವು ಅದರ ಪ್ರಯೋಜನವನ್ನು ಪಡೀರಿ ಅಂತ ಹೇಳಿ ಆಶಿಸ್ತಾ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಧನ್ಯವಾದ. ಬಹಳ ಚೆನ್ನಾಗಿ ಮಾತಾಡಿದ್ರು, ಅಂದ್ರೆ ಕವನದ ಮೂಲಕ ಒಂದು ಮಾತಾಡಿದ್ರು, ಜೊತೆಗೆ ಮರಣೋತ್ತರ ನಿಧಿ ಬಗ್ಗೆ ಕೂಡ ಮಾತಾಡಿದ್ರು. ನಬಾರ್ಡ್ನಿಂದ ನಮಗೆ ಸಾಲ ಸೌಲಭ್ಯ ಬಹಳ ಕಡಿಮೆ ಬರುತ್ತಿದೆ ಅಂತ ತಿಳಿಸಿಕೊಟ್ರು. ಜೊತೆಗೆ ಹೊಸ ಸದಸ್ಯರು ಕೂಡ ಸಾಲ ಕೊಡುವುದರಿಂದ ನಮಗೆ ಈ ಸಾಲ ಸೌಲಭ್ಯ ಕೊಡೋದ್ರಲ್ಲಿ ಒಂದು ಸ್ವಲ್ಪ ಕೊರತೆ ಉಂಟಾಗಿದೆ ಅಂತ ಒಟ್ಟಾರೆ ಹೇಳ್ಬೇಕಾದ್ರೆ ಹಾಡು ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞ ಬರೆದ ಕವನಗಳೆಲ್ಲ, ನಾಗರತ್ನಮ್ಮ ಮೇಡಮ್ ಅವರು ಮಾತನಾಡದ ನೀವು ಭಾಷೆಗಳಿಲ್ಲ ಎಂಬ ವಿಷಯ ತಿಳಿಸ್ತಾ ಮುಂದಿನ ಒಂದು LIC ಮಾಡಿದವರು ಆಲ್ಮೋಸ್ಟ್ ಎಲ್ಲರೂ ಮಾಡಿಸಿರ್ತಾರೆ. ಈಗ 12 ರೂಪಾಯಿ ಇನ್ಸೂರೆನ್ಸ್, 200 ರೂಪಾಯಿ ಅದೆಲ್ಲ ಎಷ್ಟು ಜನ ಮಾಡಿಸಿದಾರೆ? ಬ್ಯಾಂಕಲ್ಲಿ ಆಟೋಮೆಟಿಕ್ ಆಗಿರುತ್ತೆ. ಬೆಳೆ ವಿಮೆ ಅಂತ ನೀವು ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಿ? ಸರ್ ಅವ್ರಂದ್ರು, ಮೇಡಮ್ ಅವ್ರಂದ್ರು, ಬ್ಯಾಂಕ್ ಮ್ಯಾನೇಜರ್ ಅವರು ಅಂದ್ರು, ಎಲ್ಲ ಅಂದ್ರು. ಎಷ್ಟು ಜನ ಬೆಳೆ ವಿಮೆ ಮಾಡಿಸಿದಿರಿ ಅಥವಾ ಅದ್ರ ಬಗ್ಗೆ ಕೇಳಿದಿರಿ?
ಭಾಳ ಈಗ 5-6 ವರ್ಷದಿಂದ ಕೇಳಕತ್ತೀವಿ, 5-6 ವರ್ಷದಿಂದ ಕೇಳ್ತಾ ಇದ್ದೀವಿ, ಕೇಳಕತ್ತೀವಿ, ಈಗ ಕಟ್ಟಿಲ್ಲ, ಯಾರಿಲ್ಲ ಕಟ್ಟಿಲ್ಲ. ಈಗ ಸ್ಟಾರ್ಟ್ ಆಗಿ ಸುಮಾರು 6 ವರ್ಷ, 2016 ಸ್ಟಾರ್ಟ್ ಆಗಿರೋದು, 6-4 ಸುಮಾರು 10 ವರ್ಷ ಆಯ್ತು. 10 ವರ್ಷದಿಂದ ಬೆಳೆ ವಿಮೆ ಅಂತ ಗೌರ್ಮೆಂಟ್ ಅವರು ಮಾಹಿತಿ ಕೊಡ್ತಾ ಇದ್ದಾರೆ, ಅಡ್ವರ್ಟೈಸ್ ಬರುತ್ತೆ, ಕೃಷಿ ಇಲಾಖೆಯವ್ರು ಬಂದು ಹೇಳ್ತಾರೆ. ಅವನಿಗೇನು ಲಾಭ ಸಿಗಲ್ಲ, ಅವ್ನ ಫ್ಯಾಮಿಲಿಗೆ ಸಿಗತ್ತೆ. ಅದೇ ತರ ಬೆಳೆ ವಿಮೆ ಅಂತ 2000 ಯಾಕೆ ತಂದ್ರು ಬೆಳೆ ವಿಮೆ? ನಿಮ್ಮ ಅಂದಾಜು ಅಂದ್ರೆ ನಿಮ್ಮ ಅನುಭವದಲ್ಲಿ ಹೇಳ್ಬೇಕು ಅಂದ್ರೆ, ಬೆಳೆ ವಿಮೆ ಮಾಡಿದವರಿಗೆಲ್ಲ ವಿಮಾ ಕಂತು ಕ್ಲೇಮ್ ಸಿಗಲ್ಲ. ವಿಮೆ ಅಂದ್ರೆ ಏನು? ವಿಮೆ ಮಾಡಿದವರಿಗೆಲ್ಲ ಕ್ಲೇಮ್ ಸಿಗಲ್ಲ. ಯಾರಿಗೆ ಲಾಸ್ ಇನ್ಕರ್ ಆಗುತ್ತಲ್ಲ ಅವ್ರಿಗೆ ಮಾತ್ರ ಸಿಗತ್ತೆ. ಅದ್ರಲ್ಲೂ ಏನಾಗುತ್ತೆ, ಈಗೆಲ್ಲ ನೀವು ಬಹಳಷ್ಟು ಈಗ ರೀಲ್ಸ್ ನೋಡ್ತಾ ಇರ್ತೀರಿ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಮನೆ ಹತ್ರ ಬಂದ್ ಮಾಡಿಸ್ಕೋತಾರೆ, ಕಡೆ ಕ್ಲೇಮ್ ಆಗಲ್ಲ ಆಸ್ಪತ್ರೆ. ಅಂದ್ರೆ ಕ್ಲೇಮ್ ಆಗೋದು ಇನ್ನೊಂದು ಪ್ರೊಸೆಸ್, ಇನ್ಶೂರೆನ್ಸ್ ಮಾಡಿಸೋದು ಒಂದು ಪ್ರೊಸೆಸ್. ಇನ್ಶೂರೆನ್ಸ್ ಕಟ್ಟಿದ್ರೆ ಯಾರೋ ಒಬ್ಬನಿಗೆ ಇಬ್ಬನಿಗೆ ಲಾಸ್ ಆಗತ್ತೆ, ಆ ನೀವೇನ್ ಪ್ರೀಮಿಯಂ ಅಂತ ಕಟ್ತಿರಲ್ಲ ಕಂತು, ಅದೇ ಹಣನ ಯಾರಿಗೆ ಲಾಸ್ ಆಗುತ್ತಲ್ಲ ಅವ್ರಿಗೆ ಪೂಲ್ ಮಾಡ್ತಾರೆ. ಅಂದ್ರೆ ಈಗ ನೀವು ಈಗ ಸೊಸೈಟಿ ಕಟ್ಟಿದಿರಿ, ಈಗ ಯಜಮಾನ್ರ ಕಾಲದಲ್ಲಿ ಕಟ್ಟಿರ್ಬೋದು. ಎಷ್ಟು ವರ್ಷ ಐತಿ ಸೊಸೈಟಿಗೆ? 76ನೇ ಇಸ್ವಿಯಲ್ಲಿ ಕಟ್ಟಿದ್ದಾರೆ. 76 ಅಂದ್ರೆ ಸುಮಾರು 60 ವರ್ಷ ಚಿಲ್ಲರೆ ಆಯ್ತು, 50 ವರ್ಷ ಚಿಲ್ಲರೆ ಆಯ್ತು. ಈಗ ಈ ಸೊಸೈಟಿ ಕಟ್ಟಿರೋಬೇಕಾದ್ರೆ ಎಲ್ಲರ ಹತ್ರ ಏನು ಕಲೆಕ್ಟ್ ಮಾಡ್ತಾರೆ? ಷೇರು ಹಣ ಅಂತ ಕಲೆಕ್ಟ್ ಮಾಡ್ತಾರೆ. ಷೇರು ಹಣ ಎಷ್ಟು ಕೊಟ್ಟಿರ್ಬೋದು? ಆ ಕಾಲದಲ್ಲಿ 10 ರೂಪಾಯೋ 2 ರೂಪಾಯೋ 5 ರೂಪಾಯೋ ಕಟ್ ಮಾಡಿರ್ಬೋದು. 5 ರೂಪಾಯಿ ಕಟ್ಟಿದವ್ರಿಗೆ ಆವಾಗ ಲಾಭ ಸಿಕ್ಕಿದೆಯೋ? ಖಂಡಿತ ಸಿಕ್ಕಿರಲ್ಲ. ಈ ಸೊಸೈಟಿ ಕಟ್ 10 ವರ್ಷ ಎಲ್ಲರೂ ಹೆಚ್ಚಾಗಿ ಬೈಕೊಂಡು ತಿರ್ಗಾಡ್ತಾ ಇರ್ತೀರಿ, ಏನೋ ಒಂದು ಸಂಸ್ಥೆ ಮಾಡಾರಪ್ಪ, ಏನು ಯಾರನ್ನೋ ನೌಕರಿಗೆ ಇಟ್ಟಾರೆ, ಏನು ಉಪಯೋಗ ಆಗಿಲ್ಲ, ಏನೂ ಇಲ್ಲ ಹೇಳ್ತಾ ಇರ್ತೀರಿ. ಆದ್ರೆ ಈಗ ಒಂದು 50 ವರ್ಷ ಆದ ನಂತರ ಈ ಸೊಸೈಟಿ ನಿಮ್ಗೆ ಏನಾಗ್ತದೆ? ಇದೊಂದು ಸಂಸ್ಥೆಯಾಗಿ ಬೆಳೆದಿದೆ, 4 ಜನರಿಗೆ ಅನ್ನ ಕೊಡ್ತಾ ಇದೆ, ನೀವು ಬಂದು ಕುತ್ಕೊಂಡು ಇದೊಂದು ಸಿಸ್ಟಮ್ ಆಗಿ ಬೆಳೆದಿದೆ, ಒಂದು ವ್ಯವಸ್ಥೆ ಆಗಿದೆ, ಒಂದು ಊರಲ್ಲಿ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗಿದೆ. ಇದೇ ರೀತಿ ವಿಮೆಯಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗ್ತೀವಲ್ಲ ಆವಾಗ ಆ ಸಿಸ್ಟಮ್ ಡೆವಲಪ್ ಆಗುತ್ತೆ.